ನಮಸ್ಕಾರ ಸ್ನೇಹಿತರೆ. ಹೈಟೆಕ್ ಸಿಟಿ ಬೆಂಗಳೂರಿನಲ್ಲಿ ಎಷ್ಟೇ ಬದಲಾವಣೆಗಳಾಗಿದ್ದರೂ ಈ ನಗರವನ್ನು ಇಂದಿಗೂ ಕಾಯುತ್ತಿರುವ ಆ ಶಕ್ತಿ ಮಾತ್ರ ಬದಲಾಗಿಲ್ಲ. ಯಾವುದು ಆ ಶಕ್ತಿ? ಹೌದು, ಮೆಜೆಸ್ಟಿಕ್ನಲ್ಲಿ ಗಿಜಿಗುಡುವ ರಸ್ತೆಗಳ ಮಧ್ಯೆ ಕೋಟ್ಯಾಂತರ ಭಕ್ತರ ನಂಬಿಕೆಯ ಕೇಂದ್ರ ಬಿಂದುವಾಗಿ ನೆಲೆ ನಿಂತಿದ್ದಾಳೆ ಆ ಮಹಾತಾಯಿ. ಬೆಂಗಳೂರಿನ ಕಾವಲು ದೇವತೆ, ನಗರ ದೇವತೆ, ಗ್ರಾಮ ದೇವತೆ, ಹಣ್ಣಿನ ದೇವತೆ ಎಂದು ಪ್ರಸಿದ್ಧವಾಗಿರುವಂತಹ ಆ ಮಹಾತಾಯಿ ಶ್ರೀ ಅಣ್ಣಮ್ಮ ತಾಯಿ. ಇವತ್ತಿನ ವಿಡಿಯೋದಲ್ಲಿ ನಾವು ಇಡೀ ಬೆಂಗಳೂರನ್ನು ರಕ್ಷಿಸುವ ಶಕ್ತಿ ದೇವತೆಯ ರೋಮಾಂಚಕ ಇತಿಹಾಸ ಮತ್ತು ಮಹಿಮೆಗಳನ್ನು ನೋಡೋಣ. ಪ್ರಿಯ ಬಂಧುಗಳೇ, ನೀವು ಈ ವಿಡಿಯೋವನ್ನು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಡಿಯರ್ ಫ್ರೆಂಡ್ಸ್. ಸ್ನೇಹಿತರೆ, ಶ್ರೀ ಅಣ್ಣಮ್ಮ ತಾಯಿ ದೇವಾಲಯವು ಕೆಂಪೇಗೌಡ ಬಸ್ ನಿಲ್ದಾಣ ಅಂದ್ರೆ ಮೆಜೆಸ್ಟಿಕ್ನಿಂದ ಸುಮಾರು 200 ಮೀಟರ್ ದೂರದಲ್ಲಿದೆ. ಈ ದೇವಾಲಯವು ಎಸ್ಸಿ ರಸ್ತೆ, ಸುಬೇದಾರಂ ಛತ್ರಂ ರಸ್ತೆ, ಗಾಂಧಿನಗರ, ಬೆಂಗಳೂರು 560009 ಇದರ ವಿಳಾಸವಾಗಿದೆ. ಫ್ರೆಂಡ್ಸ್ ನೋಡಿ, ಇದೆ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡು, ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆಯ ಬಸ್ ಸ್ಟ್ಯಾಂಡ್ ಇದೆ. ಇಲ್ಲಿಗೆ ಕರ್ನಾಟಕದ ಮೂಲೆಗಳಿಂದಲೂ ಸಹ ಎಲ್ಲಾ ಜಿಲ್ಲೆಗಳಿಂದಲೂ ಸಹ ಬಸ್ಗಳಲ್ಲಿ ಬರ್ತವೆ. ಹಾಗೂ ರೈಲ್ವೆ ಸ್ಟೇಷನ್ ಹತ್ರದಲ್ಲಿದೆ. ನೀವು ಟ್ರಾವೆಲ್ ಮಾಡುವುದಕ್ಕೆ, ಜರ್ನಿ ಮಾಡುವುದಕ್ಕೆ ಕರ್ನಾಟಕದ ಎಲ್ಲಾ ಭಾಗಗಳಿಂದಲೂ 31 ಜಿಲ್ಲೆಗಳಿಂದಲೂ ಬರಬಹುದು. ಇಲ್ಲಿಗೆ ಸಾರಿಗೆ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ. ನಿಮಗೆ ಟ್ರಾವೆಲ್ ಮಾಡುವುದಕ್ಕೆ ಯಾವುದೇ ತೊಂದರೆ ಆಗುವುದಿಲ್ಲ. ಸ್ನೇಹಿತರೆ ನೋಡಿ, ನೀವು ಮೆಜೆಸ್ಟಿಕ್ ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆ ಬಸ್ ನಿಲ್ದಾಣದಿಂದ ಹಾಗೂ ಬಿಎಂಟಿಸಿ ಬಸ್ ನಿಲ್ದಾಣದಿಂದ ಪಾದಾಚಾರಿ ಮಾರ್ಗದ ಮೂಲಕ ಅಂದ್ರೆ ನಡೆದುಕೊಂಡೇ ಅಣ್ಣಮ್ಮ ತಾಯಿ ದೇವಸ್ಥಾನದ ಹತ್ರ ನೀವು ಬರ್ಬೋದು. ಯಾವುದೇ ಭಯ ಪಡಬೇಡಿ. ನೋಡಿ, ಇದೇ ಜಾಗ. ಇಲ್ಲಿ ನೋಡಿ ಕಾಣಿಸ್ತಾ ಇದೆಯಲ್ಲ, ಇದೇ ಆ ಮಹಾತಾಯಿ ನೆಲೆಸಿರುವಂತಹ ಶಕ್ತಿ ದೇವತೆ, ಸಪ್ತಮಾತೃಕೆಯರ ರೂಪಿಣಿಯಾದ ಅಣ್ಣಮ್ಮ ತಾಯಿ ದೇವಾಲಯವಾಗಿದೆ. ಫ್ರೆಂಡ್ಸ್ ಗಮನಿಸಿ, ಜನರು ಎಷ್ಟು ಕಿಕ್ಕಿರಿದು ಸೇರಿದ್ದಾರೆ ಅಂತ. ತಾಯಿ ದರ್ಶನ ಪಡೆದುಕೊಳ್ಳಕ್ಕೆ ಕ್ಯೂನಲ್ಲಿ ನಿಂತಿರೋದನ್ನ ನೀವು ಸರತಿ ಸಾಲಿನಲ್ಲಿ ನಿಂತಿರೋದನ್ನ ಗಮನಿಸಬಹುದು. ನೋಡ್ತಿದ್ದೀರಲ್ಲ ವಿಡಿಯೋದ ದೃಶ್ಯಾವಳಿಗಳಲ್ಲಿ. ವೀಕ್ಷಕ ಬಂಧುಗಳೇ ನೋಡಿ, ತಾಯಿಯ ದರ್ಶನಕ್ಕಾಗಿ ಕ್ಯೂನಲ್ಲಿ ಜನರೆಲ್ಲರೂ ನಿಂತಿದ್ದಾರೆ. ಗಮನಿಸಿ ಪ್ರಿಯ ಬಂಧುಗಳೇ, ಇಲ್ಲಿ ಈ ದೇವಾಲಯದಲ್ಲಿ ತುಂಬಾ ವಿಶೇಷವಾದ ಅದ್ಭುತವಾದ ಶಕ್ತಿ ಇದೆ. ಅದನ್ನ ಹಾಗೆ ನಾನು ವಿವರಿಸ್ತಾ ಈ ವಿಡಿಯೋದಲ್ಲಿ ಹೋಗ್ತಾ ಇರ್ತೀನಿ. ದಯವಿಟ್ಟು ಈ ವಿಡಿಯೋವನ್ನು ನೋಡಿ ಅಣ್ಣಮ್ಮ ತಾಯಿಯ ಕೃಪೆಗೆ ಎಲ್ಲರೂ ಸಹ ಪಾತ್ರರಾಗಿ ಅಂತ ನಾನು ವಿನಂತಿಸಿಕೊಳ್ತೇನೆ. ನೋಡಿ ಯಾವ ರೀತಿ ಕ್ಯೂ ನಿಂತಿದೆ. ಇಲ್ಲಿ ಮಂಗಳವಾರ ಹಾಗೂ ಶುಕ್ರವಾರ ಮಹಾತಾಯಿಗೆ ವಿಶೇಷವಾದ ಪೂಜೆಯನ್ನ ಮಾಡಲಾಗ್ತದೆ ಹಾಗೂ ಅಲಂಕಾರಗಳನ್ನು ಸಹ ಮಾಡಲಾಗ್ತದೆ. ಗಮನಿಸಿ, ಇದು ಅಣ್ಣಮ್ಮ ತಾಯಿ ದೇವಾಲಯದ ಹೊರಭಾಗದ ಚಿತ್ರಣವಾಗಿದೆ. ಪ್ರೀತಿಯ ಬಂಧುಗಳೇ ನೋಡಿ, ಒಳಗೆ ಹೋಗುವಂತ ಜಾಗ, ಅಲ್ಲಿ ಫಲಕವನ್ನು ಹಾಕಿದ್ದಾರೆ. ಗಮನಿಸಿ ನೋಡಿ ಹೇಗೆ ಕ್ಯೂ ಇದೆ. ದೇವಸ್ಥಾನದಲ್ಲಿ ಆ ದಿನ ನಾನು ಹೋದಾಗ ತುಂಬಾ ರಶ್ ಇತ್ತು, ಜನರ ಜಂಗುಳಿ ತುಂಬಾ ಜಾಸ್ತಿ ಇತ್ತು. ಆತ್ಮೀಯ ಬಂಧುಗಳೇ, ದೇವಾಲಯದ ಪೌರಾಣಿಕ ಹಿನ್ನೆಲೆ ಮತ್ತು ಐತಿಹಾಸಿಕ ಮಹತ್ವವನ್ನ ತಿಳಿದುಕೊಳ್ಳೋಣ. ಶ್ರೀ ಅಣ್ಣಮ್ಮ ದೇವಿ ದೇವಾಲಯವು ಸುಮಾರು 10ನೇ ಶತಮಾನದಲ್ಲಿ ನಿರ್ಮಾಣವಾದ ದೇವಾಲಯವಾಗಿದೆ. ಈ ದೇವಾಲಯವನ್ನು ಮುನಿಸ್ವಾಮಪ್ಪ ಮತ್ತು ಅಣ್ಣಪ್ಪ ಎಂಬುವ ಗಾಣಿಗ ಸಮಾಜದ ವೃತ್ತಿಯವರಾದ ಅಂದ್ರೆ ಗಾಣದಿಂದ ಎಣ್ಣೆಯನ್ನ ತೆಗೆಯುವಂತ ಕುಲಕಸುಬಿನವರಾಗಿದ್ದು ಊರುಗಳಿಗೂ ಸಹ ಎಣ್ಣೆಯನ್ನು ತೆಗೆದುಕೊಂಡು ಹೋಗಿ ಮಾರುತ್ತಿದ್ದರು. ಅವರ ಹಣ್ಣಿನ ತೋಟದಲ್ಲಿ ಮಹಾತಾಯಿ ಅಣ್ಣಮ್ಮ ದೇವಿಯು ಉದ್ಭವಿಸುತ್ತಾಳೆ. ನವಶಕ್ತಿ ನವದುರ್ಗೆ ಶ್ರೀ ಅಣ್ಣಮ್ಮ ದೇವಿ ದೇವಾಲಯದ ಇತಿಹಾಸವನ್ನು ತಿಳಿದುಕೊಳ್ಳೋಣ. ಈ ದೇವಾಲಯವು ಸುಮಾರು 10ನೇ ಶತಮಾನದಲ್ಲಿ ನಿರ್ಮಾಣವಾದ ದೇವಾಲಯವಾಗಿದೆ. ಅಣ್ಣಮ್ಮ ದೇವಿಯು ಹಲವು ವರ್ಷಗಳ ಹಿಂದೆ ಮುನಿಸ್ವಾಮಣ್ಣ ಹಾಗೂ ಅಣ್ಣಪ್ಪ ಎಂಬುವರ ಜಮೀನಿನಲ್ಲಿ 7 ಸಣ್ಣ ಕಲ್ಲುಗಳ ಮೂಲಕ ಸಪ್ತಮಾತೃಕೆಯಲ್ಲಿ ಉದ್ಭವಿಸಿದಳು ಎಂಬ ಇತಿಹಾಸವಿದೆ. ಈ ಆಲಯವನ್ನು ತಮ್ಮ ಕುಟುಂಬದವರೇ ನಿರ್ಮಾಣ ಮಾಡಿದ್ದು, ದೇವಾಲಯದ ಆಡಳಿತವನ್ನು ಕುಟುಂಬದವರೇ ಇಂದಿಗೂ ಸಹ
ನಿರ್ವಹಿಸಿಕೊಂಡು ಬಂದಿದ್ದಾರೆ. ಬೆಂಗಳೂರು ನಗರ ನಿರ್ಮಾತೃ ಕೆಂಪೇಗೌಡರು ಅಣ್ಣಮ್ಮ ದೇವಿಯ ಪ್ರಮುಖ ಭಕ್ತನಾಗಿದ್ದನು ಎಂದು ಹೇಳಲಾಗುತ್ತದೆ. ಸ್ನೇಹಿತರೆ, ಅಣ್ಣಮ್ಮ ದೇವಿಯ ಪೌರಾಣಿಕ ಇತಿಹಾಸ ತುಂಬಾ ರೋಚಕವಾಗಿದೆ. ಕೆಲವು ಶತಮಾನಗಳ ಹಿಂದೆ ಮುನಿಸ್ವಾಮಣ್ಣ ಮತ್ತು ಅಣ್ಣಪ್ಪ ಎನ್ನುವ ಇಬ್ಬರು ಸಹೋದರರ ಕನಸಿನಲ್ಲಿ ಅಣ್ಣಮ್ಮ ದೇವಿ ಬಂದು, ನಾವು 7 ಮಂದಿ ಅಕ್ಕ ತಂಗಿಯರಿದ್ದೇವೆ, ನಾನು ನಿಮ್ಮ ಜಮೀನಿನಲ್ಲಿ ಒಡಮೂಡುತ್ತೇನೆ, ನನ್ನನ್ನು ಆರಾಧಿಸಿದರೆ ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗುತ್ತದೆ ಅಂತ ಹೇಳಿದಳಂತೆ. ಅದರಂತೆ ಅವರು ಜಮೀನಿನಲ್ಲಿ ಅಣ್ಣಮ್ಮ ದೇವಿಯ ಮೂರ್ತಿ ಉದ್ಭವವಾಯಿತು ಮತ್ತು ಅಂದಿನಿಂದಲೇ ಆ ಕುಟುಂಬದವರು ಪೂಜೆ ಮಾಡಿಕೊಂಡು ಇಂದಿಗೂ ಸಹ ಬರುತ್ತಿದ್ದಾರೆ. ಬೆಂಗಳೂರು ಸಣ್ಣ ಗ್ರಾಮವಾಗಿದ್ದಾಗ ಬೆಂದ ಕಾಳೂರಿನ ಗ್ರಾಮ ದೇವತೆ ಅಂತ ಕರೆಸಿಕೊಳ್ಳುತ್ತಿದ್ದ ಅಣ್ಣಮ್ಮ ದೇವಿ ನಗರ ಬೆಳೆದಂತೆ ಈಗ ನಗರ ದೇವತೆಯಾಗಿದ್ದಾಳೆ. ಇದಲ್ಲದೆ ಅಣ್ಣಮ್ಮ ದೇವಿಯನ್ನು ಸಪ್ತ ಮಾತೃಕೆಯರ ಅಂದ್ರೆ 7 ಮಾತೃಕೆಯರ ರೂಪದಲ್ಲಿ ಪೂಜಿಸಲಾಗುತ್ತದೆ. ಸ್ನೇಹಿತರೆ ನೋಡಿ, ತಾಯಿಯ ದರ್ಶನಕ್ಕಾಗಿ ಕಾಯುತ್ತಿರುವಂತಹ ಭಕ್ತರ ಸಮೂಹವನ್ನ ನೋಡಿ. ಎಷ್ಟೊಂದು ಜನರು ತಾಯಿಯ ದರ್ಶನಕ್ಕಾಗಿ ಕಾಯ್ತಾ ಇದ್ದಾರೆ, ಒಳಗೋಗ್ತಾ ಇದ್ದಾರೆ ಸರತಿ ಸಾಲಿನಲ್ಲಿ ಶಾಂತ ಚಿತ್ತವಾಗಿ ನಮೋ ಹಣ್ಣಮ್ಮ ನಮೋ ಹಣ್ಣಮ್ಮ ನಮೋ ಹಣ್ಣಮ್ಮ ಅಂತ ತಾಯಿಯ ದರ್ಶನ ಪಡೆದುಕೊಳ್ಳಲು ಕಾತುರರಾಗಿದ್ದಾರೆ. ಗಮನಿಸಿ, ಇದೇ ಬಿಸಿಲು ಮಾರಮ್ಮ ತಾಯಿಯ ದೇವಸ್ಥಾನದ ಮುಂಭಾಗದಲ್ಲಿ ನೆಲೆಸಿದ್ದಾಳೆ. ಇಲ್ಲಿ ಕೆಲವು ವಿಶಿಷ್ಟ ಆಚರಣೆಗಳಿದ್ದಾವೆ, ಗಮನಿಸಿ. ಹೊಸದಾಗಿ ಮದುವೆಯಾದವರು ದೇವಸ್ಥಾನಕ್ಕೆ ಭೇಟಿ ನೀಡಿ ಆಶೀರ್ವಾದ ಪಡೆಯುತ್ತಾರೆ. ಹಾಗೆಯೇ ಹೊಸ ವಾಹನಗಳನ್ನು ಕೊಂಡಾಗಲು ದೇವಸ್ಥಾನಕ್ಕೆ ತಂದು ಪೂಜೆ ಮಾಡಿಸುತ್ತಾರೆ. ಇನ್ನು ಕರಗದ ಉತ್ಸವದ ಸಮಯದಲ್ಲಿ ಅಣ್ಣಮ್ಮ ದೇವಿಯ ಉತ್ಸವ ಮೂರ್ತಿಯನ್ನು ನಗರದ ವಿವಿಧ ಭಾಗಗಳಿಗೆ ಕರೆದೊಯ್ದು ಪೂಜಿಸಲಾಗುತ್ತದೆ. ಫ್ರೆಂಡ್ಸ್ ನೋಡಿ, ಭಕ್ತರೆಲ್ಲರೂ ಸಹ ಬಿಸಿಲು ಮಾರಮ್ಮನಿಗೆ, ಅಣ್ಣಮ್ಮ ತಾಯಿಯವರಿಗೆ, ಸಪ್ತ ಮಾತೃಕೆಯವರಿಗೆ ಆರತಿ ಎತ್ತಾ ಇದ್ದಾರೆ, ಪೂಜೆ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಯಾರಿಗಾದರೂ ಮಕ್ಕಳಾಗದೇ ಇದ್ದಾಗ ಇಲ್ಲಿಗೆ ಬಂದು ಹರಕೆಯನ್ನು ಮಾಡಿಕೊಂಡು ಹೋದ್ರೆ ಮಕ್ಕಳಾಗ್ತವೆ ಅಂತ ಸಂಪ್ರದಾಯವಿದೆ. ಹಾಗೆ ಮಕ್ಕಳಿಗೆ ದೃಷ್ಟಿದೋಷ ಬಂದಾಗ ಬಾಲಗ್ರಹ ನಿವಾರಣೆಗಾಗಿ ಈ ದೇವಸ್ಥಾನಕ್ಕೆ ಬಂದು ಪೂಜೆಯನ್ನು ಮಾಡಿಸಿ ಮಕ್ಕಳಿಗೆ ತಾಯಿತವನ್ನು ಕಟ್ಟಿಸಿಕೊಂಡು ಹೋಗುತ್ತಾರೆ. ನೋಡಿ, ಅಣ್ಣಮ್ಮ ಅಣ್ಣಮ್ಮ ಅಂತ ಭಕ್ತರೆಲ್ಲರೂ ಸಹ ಸರತಿ ಸಾಲಿನಲ್ಲಿದ್ದಾರೆ, ಪೂಜೆಯನ್ನು ಮಾಡ್ತಾ ಇದ್ದಾರೆ, ಮನಸ್ಸಿನಲ್ಲಿ ಆರಾಧಿಸಿಕೊಳ್ತಾ ಇದ್ದಾರೆ. ಮಕ್ಕಳೆಲ್ಲರೂ ಸಹ ಅಣ್ಣಮ್ಮ ತಾಯಿಗೆ ಮೊಸರನ್ನ ಹಾಕ್ತಾರೆ, ಪೂಜೆಯನ್ನ ಮಾಡ್ತಾರೆ. ಸ್ನೇಹಿತರೆ, ನೀವೇನಾದರೂ ಸಹ ಇಲ್ಲಿ ವ್ಯಾಪಾರ ಮಾಡುವುದಕ್ಕೆ ಅನುಕೂಲ ಮಾಡಿಕೊಡಿ ತಾಯಿ ಅಂತ ಬೇಡ್ಕೊಂಡು, ಅಥವಾ ಇನ್ಯಾವುದಾದರೂ ಕಾರ್ಯಕ್ರಮಗಳಿಗೆ ಯಶಸ್ವಿಯಾಗಲೆಂದು ಹರಕೆಯನ್ನು ಕಟ್ಟಿಕೊಂಡು ಹೋಗ್ತಾರೆ. ಅವರ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರಿದಾಗ ಇಲ್ಲಿಗೆ ಬಂದು ಜೀವಂತವಾಗಿರುವಂತಹ ಕುರಿ ಕೋಳಿಗಳನ್ನು ಹರಕೆ ರೂಪದಲ್ಲಿ ಕೊಡುತ್ತಾರೆ. ಇಲ್ಲಿ ಯಾವುದೇ ಹಿಂಸಾಚಾರ ನಡೆಯುವುದಿಲ್ಲ, ಹಾಗೆಯೇ ಹರಕೆಯನ್ನು ಕೊಟ್ಟು ಹೋಗ್ತಾರೆ ತಾಯಿಗೆ. ಇನ್ನು ಗರ್ಭಗುಡಿಯ ಮುಂಭಾಗದಲ್ಲಿ ಸುಮಾರು 20ಕ್ಕಿಂತಲೂ ಹೆಚ್ಚು ಅಣ್ಣಮ್ಮ ದೇವಿಯ ಉತ್ಸವ ಮೂರ್ತಿಗಳಿದ್ದಾವೆ. ಬೆಂಗಳೂರಿನ ನಗರದ ಜನರು ಹಾಗೂ ಬೆಂಗಳೂರಿನ ಸುತ್ತಮುತ್ತದ ಗ್ರಾಮದ ಜನರೆಲ್ಲರೂ ಸಹ ಅಣ್ಣಮ್ಮ ತಾಯಿಯನ್ನು ಕರೆದುಕೊಂಡು ಹೋಗಿ ತಮಗೆ ಒಳಿತಾಗಲಿ ಎಂದು ಪೂಜಿಸಿ ಉತ್ಸವವನ್ನು ಮಾಡಿ ಹರಕೆಯನ್ನು ಸಲ್ಲಿಸುತ್ತಾರೆ. ಹಾಗೂ ಅಣ್ಣಮ್ಮ ದೇವಿಗೆ ತಮಟೆ ವಾದ್ಯ ಅಂದರೆ ಹೆಚ್ಚು ಪ್ರಿಯವಾದದ್ದು. ಎಲ್ಲ ದೇವರಿಗೂ ಸಹ ಇತರೆ ವಾದ್ಯಗಳನ್ನು ಬಾರಿಸಿದರೆ ಅಣ್ಣಮ್ಮ ದೇವಿಗೆ ವಿಶೇಷವಾಗಿ ತಮಟೆ ವಾದ್ಯವನ್ನು ಉತ್ಸವಗಳಲ್ಲಿ ಬಾರಿಸುವುದನ್ನು ನೀವು ಗಮನಿಸಬಹುದು. ಸ್ನೇಹಿತರೆ, ಅಣ್ಣಮ್ಮ ತಾಯಿಯ ಉತ್ಸವವು ವರ್ಷದ ಚೈತ್ರ ವೈಶಾಖ ಮಾಸದಲ್ಲಿ ನೆರವೇರುತ್ತದೆ. ವಿಶ್ವ ಪ್ರಸಿದ್ಧವಾದ ಬೆಂಗಳೂರಿನ ಕರಗ ಉತ್ಸವವು ತುಂಬ ವಿಜೃಂಭಣೆಯಿಂದ ನಡೆದು ಅಣ್ಣಮ್ಮ ತಾಯಿಯ ಮುಂಭಾಗದಲ್ಲಿ ಬಂದು ಅಣ್ಣಮ್ಮ ದೇವಿಯ ದರ್ಶನವನ್ನು ಪಡೆಯುತ್ತದೆ. ಹಾಗೂ ಅಣ್ಣಮ್ಮ ದೇವಿಯ ಉತ್ಸವವನ್ನು ಸಹ ವಿಜೃಂಭಣೆಯಿಂದ ಮಾಡಲಾಗುತ್ತದೆ. ದೇವಿಯ ವಿಶಿಷ್ಟತೆ ಸ್ವಯಂ ಮೂರ್ತಿ. ಇಲ್ಲಿ ದೇವಿಯ ಯಾವುದೇ ಕೆತ್ತನೆಯ ಮೂರ್ತಿಯ ರೂಪದಲ್ಲಿ ಇಲ್ಲ, ಬದಲಿಗೆ ಸ್ವಯಂಭೂ ಶಿಲೆ ಅಂದ್ರೆ ಬಂಡೆಯ ರೂಪದಲ್ಲಿ ನೆಲೆಸಿದ್ದಾಳೆ ತಾಯಿ. ಈ ಶಿಲೆಗೆ ದೇವಿಯ ಅಲಂಕಾರವನ್ನು ಮಾಡಲಾಗುತ್ತದೆ. ಶಕ್ತಿ ದೇವತೆಯ ಸ್ವರೂಪ ಅಣ್ಣಮ್ಮ ದೇವಿಯನ್ನು ತಾಯಿ ಪಾರ್ವತಿಯ ಅತ್ಯುಗ್ರ ಹಾಗೂ ಕರುಣಾಮಯಿ ಶಕ್ತಿ ಸ್ವರೂಪಿಣಿ ಎಂದು ಪೂಜಿಸಲಾಗುತ್ತದೆ. ನಗರಕ್ಕೆ ಬರುವ ಕಷ್ಟ ಕಾರ್ಪಣ್ಯಗಳನ್ನು, ಸಾಂಕ್ರಾಮಿಕ ರೋಗಗಳನ್ನು ಈ ತಾಯಿ ದೂರ ಮಾಡುತ್ತಾಳೆ ಎಂಬುದು ಭಕ್ತರ ದೃಢ ನಂಬಿಕೆ. ಬೆಂಗಳೂರು ಕರಗ ಮತ್ತು ಅಣ್ಣಮ್ಮ ದೇವಿ. ಬೆಂಗಳೂರಿನ ಪ್ರಸಿದ್ಧ ತಿಗಳರ ಕರಗ ಮಹೋತ್ಸವಕ್ಕೂ ಅಣ್ಣಮ್ಮ ದೇವಸ್ಥಾನಕ್ಕೂ ಅತ್ಯಂತ ನಿಕಟ ಸಂಬಂಧವಿದೆ. ಕರಗ ಉತ್ಸವದ ಸಂದರ್ಭದಲ್ಲಿ ಕರಗ ಹೊತ್ತ ಪೂಜಾರಿಯು ಅಣ್ಣಮ್ಮ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸುವುದು ಶತಶತಮಾನಗಳಿಂದ ನಡೆದು ಬಂದಿರುವ ಕಡ್ಡಾಯ ಸಂಪ್ರದಾಯವಾಗಿದೆ.
ಅಣ್ಣಮ್ಮ ದೇವಿಯ ಆಶೀರ್ವಾದ ಪಡೆದ ಮೇಲೆಯೇ ಕರಗ ಉತ್ಸವದ ಮುಂದಿನ ವಿಧಿವಿಧಾನಗಳು ಸಾಗುತ್ತವೆ. ಅಣ್ಣಮ್ಮ ದೇವಿ ಜಾತ್ರೆ ಪ್ರತಿ ವರ್ಷ ದೇವಿಯ ಭವ್ಯವಾದ ಜಾತ್ರೆ ಮತ್ತು ಬ್ರಹ್ಮ ರಥೋತ್ಸವ ಜರುಗುತ್ತದೆ. ಈ ಸಮಯದಲ್ಲಿ ಇಡೀ ಬೆಂಗಳೂರಿನ ಮೂಲೆ ಮೂಲೆಗಳಿಂದ ಲಕ್ಷಾಂತರ ಭಕ್ತರು ದೇವಿಯ ದರ್ಶನಕ್ಕೆ ಬರುತ್ತಾರೆ. ಇಲ್ಲಿನ ವಿಶೇಷ ದಿನಗಳೆಂದರೆ ಮಂಗಳವಾರ, ಶುಕ್ರವಾರ ಮತ್ತು ಭಾನುವಾರಗಳೆಂದು ದೇವಿಗೆ ವಿಶೇಷ ಪೂಜೆ ಹಾಗೂ ಅಲಂಕಾರಗಳಿರುತ್ತವೆ. ಆಷಾಢ ಮಾಸ ಹಾಗೂ ನವರಾತ್ರಿಯ ಸಂದರ್ಭದಲ್ಲಿ ದೇವಸ್ಥಾನದಲ್ಲಿ ವಿಶೇಷ ಉತ್ಸವಗಳು ನಡೆಯುತ್ತವೆ. ವಿಶೇಷ ನಂಬಿಕೆ ಏನಪ್ಪಾ ಅಂದ್ರೆ, ಬೆಂಗಳೂರಿನ ಯಾವುದೇ ರಾಜಕೀಯ ನಾಯಕರು, ಉದ್ಯಮಿಗಳು ಅಥವಾ ಸಾರ್ವಜನಿಕರು ಹೊಸ ಕಾರ್ಯವನ್ನು ಆರಂಭಿಸುವ ಮುನ್ನ ಅಣ್ಣಮ್ಮ ದೇವಿಗೆ ನಡೆದುಕೊಂಡು ಆಶೀರ್ವಾದ ಪಡೆಯುವ ವಾಡಿಕೆ ಇಂದಿಗೂ ಜೀವಂತವಾಗಿದೆ. ಸ್ನೇಹಿತರೆ, ದೇವಸ್ಥಾನದ ರಚನೆ ಬಗ್ಗೆ ಹೇಳಬೇಕೆಂದ್ರೆ, ಗರ್ಭಗೃಹವು ಆಯತಾಕಾರದಲ್ಲಿದೆ. ಅದರ ಮಧ್ಯದಲ್ಲಿ ಒಂದು ದೊಡ್ಡ ಪೀಠವಿದ್ದು ಅದರ ಮೇಲೆ ಸಪ್ತ ಮಾತೃಕೆಯರ ಪ್ರತೀಕವಾಗಿ 7 ಕಲ್ಲಿನ ಮೂರ್ತಿಗಳಿವೆ. ದೇವಿಯು ಚತುರ್ಭುಜಿಯಾದ ವಿಶಿಷ್ಟ ರೂಪಗಳನ್ನು ಕಾಣಬಹುದು. ಕೈಗಳಲ್ಲಿ ಖಡ್ಗ, ತ್ರಿಶೂಲ, ಡಮರು ಮತ್ತು ಪಾನಪಾತ್ರಗಳಿವೆ. ಗರ್ಭಗೃಹದ ಮುಂದಿರುವ ನವರಂಗ ಮತ್ತು ಮುಖಮಂಟಪಗಳನ್ನು ನಂತರದಲ್ಲಿ ಸೇರಿಸಲಾಗಿದೆ. ಕಾಲ ಕಾಲಕ್ಕೆ ದೇವಸ್ಥಾನದ ಜೀರ್ಣೋದ್ಧಾರ ನಡೆದಿರುವುದರಿಂದ ಮೂಲ ಸ್ವರೂಪದ ಬಗ್ಗೆ ತಿಳಿಯುವುದು ಸ್ವಲ್ಪ ಕಷ್ಟ. ಒಳಗೆ ದೇವಿಯ ಕಂಚಿನ ಉತ್ಸವ ಮೂರ್ತಿಗಳು ಇವೆ. ಫ್ರೆಂಡ್ಸ್, ದೇವಾಲಯದ ಒಳಭಾಗದಲ್ಲಿ ನೋಡಿ, ಆಯತಾಕಾರದಲ್ಲಿರುವಂತಹ ದೇವಾಲಯದಲ್ಲಿರುವಂತಹ ಸಪ್ತ ಮಾತೃಕೆಯರ ಉಬ್ಬು ಶಿಲ್ಪಗಳು ತುಂಬಾ ಸೊಗಸಾಗಿ ಶಿಲ್ಪಿಯ ಕಲಾಕುಂಚದಲ್ಲಿ ಕೆತ್ತಲ್ಪಟ್ಟಿದ್ದಾವೆ. ಚರಿತ್ರೆಯಲ್ಲಿ ಇನ್ನೊಂದು ಮಾಹಿತಿಯ ಪ್ರಕಾರ ಅಣ್ಣಮ್ಮ ದೇವಾಲಯವನ್ನು ನಿರ್ಮಿಸಿದವರೆಂದರೆ ವಿಜಯನಗರ ಸಾಮ್ರಾಜ್ಯದ ಇಮ್ಮಡಿ ಗೌಡನ ಆಳ್ವಿಕೆಯಲ್ಲಿ ಅಣ್ಣಮ್ಮ ದೇವಿ ದೇವಾಲಯವನ್ನು ಹನುಮಂತ ನಾಯಕ ಎಂಬ ಮುಖ್ಯಸ್ಥನು ನಿರ್ಮಿಸಿದನು. ದೇವಸ್ಥಾನದ ಹೊರಭಾಗದಲ್ಲಿ ಅರಿಶಿನ ಮತ್ತು ಕುಂಕುಮವನ್ನು ಇಟ್ಟಿರುತ್ತಾರೆ. ನೀವು ಹಣೆಗೆ ತಿಲಕವನ್ನಾದರೂ ಸಹ ಇಟ್ಟುಕೊಳ್ಳಬಹುದು ಅಥವಾ ಮನೆಗೆ ಅರಿಶಿನ ಅಥವಾ ಕುಂಕುಮವನ್ನು ತೆಗೆದುಕೊಂಡು ಸಹ ಹೋಗಬಹುದಾಗಿದೆ. ಸ್ನೇಹಿತರೆ, ತಾಯಿಯ ಇನ್ನೊಂದು ವಿಶೇಷವೇನೆಂದರೆ ಅಣ್ಣಮ್ಮ ದೇವಿಯು ಬೆಂಗಳೂರಿಗೆ ಬರುವ ಯಾವುದೇ ಕಷ್ಟ ಕಾರ್ಪಣ್ಯಗಳನ್ನು, ಸಾಂಕ್ರಾಮಿಕ ರೋಗಗಳನ್ನು ದೂರ ಮಾಡುತ್ತಾಳೆ ಅನ್ನೋ ನಂಬಿಕೆ. ಅದರಲ್ಲೂ ಸಹ ಮಕ್ಕಳಿಗೆ ಅಮ್ಮ ಬಂದಾಗ ಅಣ್ಣಮ್ಮನಿಗೆ ಮಾಡಿದರೆ ಗುಣವಾಗುತ್ತದೆ ಅನ್ನೋ ಆಚರಣೆ ಇಂದಿಗೂ ಸಹ ಇದೆ. ಸ್ನೇಹಿತರೆ, ಐತಿಹಾಸಿಕ ಧರ್ಮರಾಯ ಸ್ವಾಮಿ ಕರಗ ಮಹೋತ್ಸವಕ್ಕೂ ಅಣ್ಣಮ್ಮ ದೇವಸ್ಥಾನಕ್ಕೂ 100 ವರ್ಷಗಳ ಅವಿನಾಭಾವ ಸಂಬಂಧವಿದೆ. ಕರಗ ಹೊತ್ತ ಪೂಜಾರಿಯವರು ಇಡೀ ನಗರ ಸಂಚಾರ ಮಾಡುವ ಮುನ್ನ ಮೊಟ್ಟ ಮೊದಲ ಬಾರಿಗೆ ಬರುವುದು ಇದೇ ಅಣ್ಣಮ್ಮ ದೇವಿ ಸನ್ನಿಧಿಗೆ. ಇಲ್ಲಿ ತಾಯಿಗೆ ವಿಶೇಷ ಪೂಜೆ ಸಲ್ಲಿಕೆಯಾದ ಮೇಲೆಯೇ ಕರಗೋತ್ಸವ ಮುಂದುವರಿಯುತ್ತದೆ. ಇನ್ನು ಪ್ರತಿ ವರ್ಷ ನಡೆಯುವ ಅಣ್ಣಮ್ಮ ದೇವಿ ಜಾತ್ರಾ ಮಹೋತ್ಸವದ ಸಮಯದಲ್ಲಿ ಇಡೀ ಮೆಜೆಸ್ಟಿಕ್ ಪ್ರದೇಶವೇ ಭಕ್ತಿ ಸಾಗರದಲ್ಲಿ ಮುಳುಗಿ ಹೋಗುತ್ತದೆ. ದೃಶ್ಯಾವಳಿಯನ್ನು ಗಮನಿಸಿ. ಒಬ್ಬ ಭಕ್ತ ಎಲ್ಲರಿಗೂ ಸಹ ಆಮ್ಲೆಯನ್ನ ಕೊಡ್ತಾ ಇದ್ದಾನೆ. ನಾನು ಸಹ ಒಂದು ಲೋಟ ಆಮ್ಲೆಯನ್ನ ಅವನಿಂದ ತೆಗೆದುಕೊಂಡು ಕುಡಿದೆ. ಒಳಿತಾದಾಗ ಬಂದು ಇಲ್ಲಿ ಅಂಬಲಿ, ಮೊಸರನ್ನ ಹಾಗೂ ಇತರೆ ಸೊಪ್ಪಿನ ಪಲ್ಯ, ಸೊಪ್ಪಿನ ಸಾರು ಇದೆಲ್ಲನೂ ಸಹ ಕೊಡುವುದನ್ನು ನಾನು ಗಮನಿಸಿದ್ದೇನೆ. ನೀವು ಹೋದಾಗ ಅಲ್ಲಿ ಗಮನಿಸಿ. ಸ್ನೇಹಿತರೆ, ಭಕ್ತರು ಅಣ್ಣಮ್ಮ ತಾಯಿ ಉತ್ಸವ ಮೂರ್ತಿಯನ್ನು ತಮಟೆಯ ವಾದ್ಯದೊಂದಿಗೆ ಕರೆದುಕೊಂಡು ಬರುತ್ತಿರುವುದನ್ನು ಗಮನಿಸಿ.
ಕೋಟಿ ಜನರಿರುವ ಈ ಬೆಂಗಳೂರಿಗೆ ಇಂದಿಗೂ ಅಣ್ಣಮ್ಮ ತಾಯಿಯ ರಕ್ಷಣೆ. ನೀವು ಎಂದಾದರೂ ಮೆಜೆಸ್ಟಿಕ್ ಕಡೆ ಬಂದರೆ ಸುಬೇದಾರ್ ಛತ್ರ ರಸ್ತೆಯಲ್ಲಿರುವ ಈ ಪವಿತ್ರ ಕ್ಷೇತ್ರಕ್ಕೆ ಭೇಟಿ ನೀಡಿ ತಾಯಿಯ ಆಶೀರ್ವಾದ ಪಡೆಯುವುದನ್ನು ಮರೆಯಬೇಡಿ. ಅಣ್ಣಮ್ಮ ತಾಯಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಈ ವಿಡಿಯೋದಲ್ಲಿ ಕೊಟ್ಟಿರುವಂತಹ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ಜೈ ಅಣ್ಣಮ್ಮ ದೇವಿ. ಸ್ನೇಹಿತರೆ, ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಟೇಕ್ ಕೇರ್. ಮತ್ತೊಂದು ವಿಶೇಷವಾದ ಸಂಚಿಕೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ನಮಸ್ಕಾರಗಳು, ಧನ್ಯವಾದಗಳು.